ಓಂ ಶ್ರೀ ಗೋಪಾಲಗುರುಮನಸ ಸ್ವಾಮಿ ನಮಃ. ಓಂ ಭಗವತಿ ವಾಸುದೇವಾಯ ನಮಃ. ಹರೇ ಕೃಷ್ಣ. ಎಲ್ರಿಗೂ ನಮಸ್ಕಾರ. ನೋಡಿ, ಹೊಸ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೀನಿ. ಜ್ಯೋತಿಷ ಸಂಬಂಧಪಟ್ಟಿದ್ದು ತುಂಬ ಹೊಸ ಹೊಸ ವಿಷಯಗಳು ತಿಳಿಸ್ಬೇಕು, ಅಪ್ಡೇಟ್ ವಿಷಯಗಳು ತಿಳಿಸ್ಬೇಕು ಅನ್ನೋ ಆಸೆ ಇದೆ. ಆಮೇಲೆ ನನ್ನೆಲ್ಲ ಸ್ನೇಹಿತರು, ನನ್ನೆಲ್ಲ ಕಸ್ಟಮರ್ಗಳು ಕೇಳ್ಕೊಳೋದು ಏನಪ್ಪ ಅಂದರೆ, ಈ ಲಿಂಕ್ ಕಳಿಸ್ತೀನಿ, ದಯವಿಟ್ಟು ಶೇರ್ ಮಾಡಿ, ಎಲ್ಲರಿಗೂ ತಲುಪಲಿ. ಒಳ್ಳೆ ವಿಷಯ ಹೇಳ್ತೀನಿ. ಅದಕ್ಕೋಸ್ಕರ ಆಮೇಲೆ ನಮ್ಮಲ್ಲಿ ನ್ಯೂಮರಾಲಜಿ ಅಸ್ಟ್ರಾಲಜಿ ಕ್ಲಾಸ್ಗಳು ಮಾಡ್ತೀನಿ. ಸರಳವಾಗಿ ನೀಟಾಗಿ ಹೇಳ್ಕೊಡ್ತೀನಿ. ನಮ್ಮ ಅದಕ್ಕಂತಲೇ ಸರಳವಾಗಿರೋ ನ್ಯೂಮರಾಲಜಿ ಅಸ್ಟ್ರಾಲಜಿ ಬುಕ್ಸು ಸಪ್ರೇಟ್ ಮಾಡಿದ್ದೀನಿ. ಎಲ್ಲರೂ ಹೇಳ್ಕೊಟ್ಟು ಆ ಬುಕ್ಕು ಫ್ರೀಯಾಗಿ ಕೊಡ್ತೀನಿ. ಆಮೇಲೆ ಎಲ್ಲರಿಗೂ ಒಂದು ತಿಳಿಸ್ಬೇಕಾಗಿರೋ ಮಾತೇನಪ್ಪ ಅಂದರೆ, ಒಂದು ಮಾತಿದೆ, ಹಣೆ ಬರ ಸರಿ ಇಲ್ಲ ಸಮಯ, ಹಣೆ ಬರ ಸರಿ ಇಲ್ಲ ಅಂತ ಓಡಾಡ್ತಾ ಇರ್ತಾರೆ ಜನ. ದಯವಿಟ್ಟು ಹಂಗೆ ಅನ್ಕೊಬೇಡಿ. ಯಾಕಂದರೆ ಕೃಷ್ಣ ಹೇಳ್ತಾರೆ, ಬ್ರಹ್ಮ ಹಣೆ ಬರೆದಿದ್ರೆ ಏನಂತೆ, ಪರಿಹಾರ ನಾನು ಹೇಳಿದ್ದೀನಲ್ಲ ಅಂತ. ಹಾಗಾಗಿ ಪ್ರತಿಯೊಂದಕ್ಕೂ ಪರಿಹಾರ ಇದೆ. ಹಾಗಾಗಿ ನಾನು ಹೇಳೋದೇನಪ್ಪ ಅಂದರೆ, ನೋಡಿ, ಆ ಪರಿಹಾರ ಏನಪ್ಪ ಗುರೂಜಿ ಅಂದರೆ, ನೋಡಿ, ತಮಿಳ್ನಾಡಲ್ಲಿ ಕುಡುಮುಡಿ ದೇವಸ್ಥಾನ ಅಂತಿದೆ. ಬ್ರಹ್ಮನ ದೇವಸ್ಥಾನ, ಬ್ರಹ್ಮೇಶ್ವರ ಮಹೇಶ್ವರ ಇರೋದು. ಆ ದೇವಸ್ಥಾನಕ್ಕೆ ನಾನು 12 ವರ್ಷದಿಂದ ಸುಮಾರು 5,000 ಜನ ಮೇಲೆ ಕರ್ಕೊಂಬಂದಿದ್ದೀನಿ. ಕೆಲವರಿಗೆ ಅಡ್ರೆಸ್ ಹೇಳಿ ಕಳಿಸಿದ್ದೀನಿ. ಲೋ ಬಂದ್ರಲ್ಲ 100% ಚೆನ್ನಾಗಿದ್ದಾರೆ. ಮದುವೆಗಳಾಗದಿರೋರು ಮದುವೆಗಳಾಗೈತೆ, ಮದುವೆ ಮಕ್ಕಳಾಗದಿರೋರು ಮಕ್ಕಳಾಗಿದೆ. ಆಮೇಲೆ ದರಿದ್ರ ಲೇಪ ಇಂಪ್ರೂವ್ಮೆಂಟ್ ಆಗಿರ್ತಾರಲ್ಲ ಅಂಥವರು. ಆಮೇಲೆ ಪಿತೃದೋಷಗಳು ಸಂಬಂಧಪಟ್ಟಿದ್ದು, ಇದೆಲ್ಲ ಥರ ದೋಷಗಳು ಅಂತ ಏಕೈಕ ದೇವಸ್ಥಾನ ಕುಡುಮುಡಿ ದೇವಸ್ಥಾನ. ಒಂದು ಎರಡನೇದೇನಪ್ಪ ಅಂದರೆ, ಅಲ್ಲಿಂದ 100 ಕಿಲೋಮೀಟರ್ ಗುಣಶೀಲಂ ಅಂತ ಒಂದು ಊರಿದೆ. ಆ ಊರಲ್ಲಿ ಅಲ್ಲೊಂದು ಪದ್ಧತಿನೂ ಇದೆ. ಹಾಗಾಗಿ ಇದು ಏನಕ್ಕೆ ಇದನ್ನ ಹೇಳಿದೆ ಅಂದರೆ, ಇದು ಎಲ್ಲರೂ ತಿಳ್ಕೊಬೇಕಾಗಿರೋ ಒಂದು ಮಹಾನ್ ದೇವಸ್ಥಾನ ಇದೆ. ಅದಕ್ಕೋಸ್ಕರ ತಿಳಿಸ್ತಾ ಇದ್ದೀನಿ. ನಿಮ್ಗೆ ಹೆಚ್ಚಿನ ಮಾಹಿತಿ ಬೇಕಾದರೆ ಸ್ಕ್ರೀನಲ್ಲಿ ನನ್ನ ನಂಬರ್ ಹೋಗ್ತಾ ಇದೆ, ಆ ನಂಬರ್ ಕಾಂಟ್ಯಾಕ್ಟ್ ಮಾಡಿ. ಖಂಡಿತವಾಗ್ಲೂ ನಿಮಗೆ ಒಳ್ಳೊಳ್ಳೆ ವಿಷಯಗಳು ಹೇಳ್ತೀನಿ. ಜ್ಯೋತಿಷ್ಯ ಕಲಿಯೋರು ಬೇಕಾದ್ರೂ ಬಂದು ಕಲಿಬೋದು. ತುಂಬ ಸರಳವಾಗಿ ಹೇಳ್ಕೊಡ್ತೀನಿ. ಸದಾ ಒಳ್ಳೇದು ಆಲೋಚನೆಗಳು ಮಾಡಿರಿ. ಕೃಷ್ಣ ಖಂಡಿತ ಒಳ್ಳೇದೇ ಮಾಡ್ತಾನೆ. ಆಗದಿದ್ದಂತೂ ಏನಿಲ್ಲ, ಪ್ರಪಂಚದಲ್ಲಿ ಯಾರು ಏನು ಬೇಕಾದ್ರೂ ಆಗ್ಬೋದು. ಆದರೆ ಸ್ವಾಮಿ ವಿವೇಕಾನಂದರು ಮಾತು ಹೇಳ್ತಾರೆ, ನಿನ್ನೆಲ್ಲ ಶ್ರದ್ಧೆ ಇದ್ದರೆ ನೀನು ಗೆದ್ದೆ ಅಂತ. ಹಾಗಾಗಿ ದಯವಿಟ್ಟು ನಿಮ್ಮ ಶ್ರದ್ಧೆ ಇಟ್ಕೊಳ್ಳಿ. ನಿಮ್ಮನೇಲಿ ವಿನಯ ಇದ್ದರೆ ನಿಮಗೆ ವಿಜಯ ಖಂಡಿತ ಬರುತ್ತೆ. ಸದಾ ಒಳ್ಳೇದು ಆಲೋಚನೆಗಳು ಮಾಡಿರಿ. ಕೃಷ್ಣ ಖಂಡಿತ ಒಳ್ಳೇದೇ ಮಾಡ್ತಾನೆ. ಹರೇ ಕೃಷ್ಣ.